ಓಕೆ, ಆತ್ಮೀಯ ರೀತಿಯ ವಿದ್ಯಾರ್ಥಿಗಳ ಈ ಒಂದು ವಿಡಿಯೋದಲ್ಲಿ ನಿಮಗೆ ಬಿಕಾಮ್ನ 5ನೇ ಸೆಮಿಸ್ಟರ್ ಇರತಕ್ಕಂತಹ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್ ಸಬ್ಜೆಕ್ಟ್ನ ಯೂನಿಟ್ 2 ಅಕೌಂಟಿಂಗ್ ಫಾರ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ನಲ್ಲಿ ಸೆಷನ್ 14 ನಿಮಗೆ ಪ್ಲಾಂಟ್ ಪ್ರಾಪರ್ಟಿ ಅಂಡ್ ಎಕ್ವಿಪ್ಮೆಂಟ್ ಅಂತಕ್ಕಂತಹ ಒಂದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬಗ್ಗೆ ನಾನು ಇವತ್ತು ಮಾತಾಡ್ತೀನಿ ವಿದ್ಯಾರ್ಥಿಗಳೇ. ಅದು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 16 recognition and measurement for property, plant and equipment. This is Indian accounting standard 16. So ನಿಮಗೆಲ್ಲ ಗೊತ್ತು, ಹಳೆಯ ಬ್ಯಾಲೆನ್ಸ್ ಶೀಟ್ ಅಲ್ಲಿ in old balance sheet you can find fixed assets at asset side of your balance sheet. ನಿಮಗೆಲ್ಲ ಗೊತ್ತಿರೋದು fixed assets ಅಂತ ನಾವು ತಗೋತಾ ಇದೀವಿ. Land and building, plant and machinery, furnitures ಇದನ್ನೆಲ್ಲ ತಗೋತಾ ಇದೀವಿ ಗೊತ್ತಾ. ಸೊ ಈ IFRS ಅಲ್ಲಿ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 16 ಅಲ್ಲಿ ಅಪ್ಡೇಟೆಡ್ ವರ್ಷನ್ ಅಲ್ಲಿ ಏನಪ್ಪಾ ಆಗಿದೆ ಅಂತಂದ್ರೆ, we won't consider the assets as fixed assets, instead of which we are going to consider assets as fixed assets as property, plant and equipment. Okay, this is the only difference. And how you are going to make an accounting treatment of PPE will be defined in Indian accounting standards 16. Okay, ಇದರ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಹೋಗ್ತೀನಿ. So the main objective of this accounting standard is to prescribe the accounting treatment for property, plant and equipment so that users of the financial statements can discern information about an entity's investment in its property, plant and equipment and the changes in such investment. Very useful. This accounting standard is very useful for the investors to know information about their investments on property, plant and equipment in the entities. So this is the objective. So ಏನು ಪ್ರಾಪರ್ಟಿ ಅಂದ್ರೆ ಏನು, ಪ್ಲಾಂಟ್ ಅಂದ್ರೆ ಏನು, equipment PPE ಅಂದ್ರೆ ಏನು ಅಂತ ಒಂದ್ಸಲ ನೋಡೋಣ. PPE ಆಲ್ಸೋ ಜನರಲಿ ನೋನ್ ಆಸ್ ಫಿಕ್ಸ್ಡ್ ಅಸೆಟ್ಸ್. ಆಲ್ರೆಡಿ ನಿಮ್ಗೆ ಹೇಳಿದೀವಿ ಮುಂಚೆ ಹಿಂದೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ನಾವು ಫಿಕ್ಸ್ಡ್ ಅಸೆಟ್ಸ್ ಅಂತ ತಗೋತಾ ಇದ್ವಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ, ಅವುಗಳನ್ನ ಈಗ PPE ಅಂತ ಕರಿತೀವಿ. These are tangible assets held for use in production. Okay, these are the assets held by the entity or held by the company for the purpose of use in production. This is very important. Production ಇಟ್ಕೊಂಡಿರಬೇಕು, ಸೇಲ್ ಇಟ್ಕೊಂಡಿದ್ರೆ no use. So use in production or supply of goods and services or for rental to others. ರೆಂಟ್ಗೂ ಸಹ ಕೊಡಬಹುದು. ರೆಂಟ್ ಕೊಟ್ಟಾಗ ಏನಪ್ಪ ಆಗುತ್ತೆ ಅಂದ್ರೆ ನಿಮಗೆ ಇನ್ಕಮ್ ಜನರೇಟ್ ಆಗುತ್ತೆ. ಓಕೆ, ಆರ್ ಫಾರ್ ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್ ಅಥವಾ ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್ ಸಹ ಇಟ್ಕೋಬಹುದು. ಎಕ್ಸ್ಪೆಕ್ಟೆಡ್ ಟು ಬಿ ಯೂಸ್ಡ್ ಡ್ಯೂರಿಂಗ್ ಮೋರ್ ದ್ಯಾನ್ ಒನ್ ಪೀರಿಯಡ್ ಅಂಡ್ ನಾಟ್ ಹೆಲ್ಡ್ ಫಾರ್ ಸೇಲ್ ಇನ್ ದ ನಾರ್ಮಲ್ ಕೋರ್ಸ್ ಆಫ್ ಬಿಸಿನೆಸ್. ಸೊ ಇವುಗಳನ್ನ ನೀವು ನಾರ್ಮಲ್ ಕೋರ್ಸ್ ಆಫ್ ಬಿಸಿನೆಸ್ ಅಲ್ಲಿ ಸೇಲ್ಗೆ ಇಡಂಗಿಲ್ಲ. ಓಕೆ, ಎನಿ ಫಿಕ್ಸ್ಡ್ ಅಸೆಟ್ಸ್ ಹೆಲ್ಡ್ ಫಾರ್ ದ ಯೂಸ್ ಇನ್ ಪ್ರೊಡಕ್ಷನ್, ಓಕೆ, ಅಥವಾ ಗೂಡ್ಸ್ ಅನ್ನು ಸಪ್ಲೈ ಮಾಡಕ್ಕೆ ಅಥವಾ ರೆಂಟ್ ಕೊಡಬಹುದು ಅಥವಾ ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್ಗೆ ನೀವು ಆ ಪರ್ಟಿಕ್ಯುಲರ್ ಫಿಕ್ಸ್ಡ್ ಅಸೆಟ್ಸ್ ಅನ್ನ ಇಟ್ಕೊಂಡಿರಬಹುದು. ಅದನ್ನ ಬಿಟ್ಟು ನೀವೇನಾದ್ರೂ ಸೇಲ್ ಮಾಡ್ಲಿಕ್ಕೆ ಇಟ್ಕೊಂಡಿದ್ರೆ, ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು JCB ಇದು ಬೆಮೆಲ್ ಗೊತ್ತು ನಿಮಗೆ, ಅರ್ತ್ ಮೂವರ್ಸ್ ಲಿಮಿಟೆಡ್ BEML ಬೆಮೆಲ್. ಸೊ ಬೆಮೆಲ್ ಅಲ್ಲಿ JCBಗಳು ಇದಾವೆ. ಏನಕ್ಕೆ ಇಟ್ಕೊಂಡಿರ್ತಾರಪ್ಪ JCBಗಳನ್ನ ಅವರು ಸೇಲ್ ಮಾಡ್ಲಿಕ್ಕೆ ಇಟ್ಕೊಂಡಿರ್ತಾರೆ. ಸೊ ಅವು ಫಿಕ್ಸ್ಡ್ ಅಸೆಟ್ಸ್ ಆಗೋದಿಲ್ಲ. ಓಕೆ, ಅದೇ ಬೇರೆ ಯಾವ್ದೋ ಒಂದು ಕಂಪ್ನಿಲಿ ಒಂದು JCB ಇಟ್ಕೊಂಡಿದ್ದಾರೆ, ಅವರು ಪ್ಲಾಂಟ್ ನೆಲ್ಲ ರೆಡಿ ಮಾಡ್ತಾರೆ ಅದಕ್ಕೆ ಆ ಒಂದು ಮೆಷಿನರಿ ಅಥವಾ JCB ಇಟ್ಕೊಂಡಿದ್ರೆ ದಟ್ ಈಸ್ ದೇ ಆರ್ ಯೂಸಿಂಗ್ ಇಟ್ ಫಾರ್ ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್. ಹೌದಾ? ಸೊ ದಟ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಅ PPE. ಗೊತ್ತಾಯ್ತಲ್ಲ? ಈಗ ಸೇಲ್ ಇಟ್ಕೊಂಡಿದ್ರೆ ನೋ, ದಟ್ ಇಸ್ ನಾಟ್ ಅ PPE. ಫಾರ್ ಎಕ್ಸಾಂಪಲ್ಸ್ ಫಾರ್ ಪ್ಲಾಂಟ್ ಪ್ರಾಪರ್ಟಿ ಎಕ್ವಿಪ್ಮೆಂಟ್ ಆರ್ ಲ್ಯಾಂಡ್, ಬಿಲ್ಡಿಂಗ್, ಪ್ಲಾಂಟ್, ಮಿಷನರಿ, ಫರ್ನಿಚರ್, ಫಿಟ್ಟಿಂಗ್ಸ್, ಆಫೀಸ್ ಎಕ್ವಿಪ್ಮೆಂಟ್, ಇವುಗಳೆಲ್ಲ ಸಹ ಅಲ್ಲ. ನಥಿಂಗ್ ಬಟ್ ಫಿಕ್ಸ್ಡ್ ಅಸೆಟ್ಸ್. ಇಷ್ಟೇ ಸಿಂಪಲ್ ಆಗಿ ಫಿಕ್ಸ್ ಆಗ್ಬಿಡಪ್ಪ, ಇದು ಫಿಕ್ಸ್ಡ್ ಅಸೆಟ್ಸ್ ಅಷ್ಟೇಯಾ. ನೆಕ್ಸ್ಟ್, ಏನೇನಕ್ಕೆ ಅಪ್ಲೈ ಆಗುತ್ತೆ, ಏನೇನಕ್ಕೆ ಅಪ್ಲೈ ಆಗಲ್ಲ. ವಾಟ್ ಇಸ್ ದ ಸ್ಕೋಪ್ ಆಫ್ PPE? ದ ಸ್ಕೋಪ್ ಆಫ್ PPE ಅಂದ್ರೆ ದಿಸ್ ಸ್ಟ್ಯಾಂಡರ್ಡ್ ಪ್ರಿಸ್ಕ್ರೈಬ್ಸ್ ದ ಅಕೌಂಟಿಂಗ್ ಫಾರ್ PPE ಅಂಡ್ ಡಸ್ ನಾಟ್ ಅಪ್ಲೈ. ಅಂದ್ರೆ ಎಲ್ಲಾ ಪ್ರಾಪರ್ಟಿ, ಪ್ಲಾಂಟ್, ಎಕ್ವಿಪ್ಮೆಂಟ್ ಗೆ ಅಪ್ಲಿಕಬಲ್ ಆಗುತ್ತೆ ಈ ಒಂದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್, ಎಕ್ಸೆಪ್ಟ್ ಫಾರ್ ಫ್ಯೂ. ಯಾವ್ಯಾವುದಕ್ಕೆ ಇದು ಅಪ್ಲೈ ಆಗೋದಿಲ್ಲ ನೋಡಿ. ಒಂದು, PPE ಕ್ಲಾಸಿಫೈಡ್ ಆಸ್ ಹೆಲ್ಡ್ ಫಾರ್ ಸೇಲ್ ಇನ್ ಅಕಾರ್ಡೆನ್ಸ್ ವಿತ್ India's 105 ನಾನ್ ಕರೆಂಟ್ ಅಸೆಟ್ಸ್ ಹೆಲ್ಡ್ ಫಾರ್ ಸೇಲ್. ಸೊ ಕೆಲವೊಂದು ಅಸೆಟ್ಸ್ ಅಲ್ಲಿ ನಿಮ್ಗೆ ಹೇಳಿದೆ BEML ಅಲ್ಲಿ ಒಂದು 100 JCB ಇಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. 100 JCB ಏನ್ ಇಟ್ಕೋತಾರೆ, ಅಥವಾ ಅದೆಲ್ಲ ಬೇಡ ನಿಮಗೆ.
ನಿಮ್ಗೆಲ್ಲ ಬೆನ್ಸ್ ಕಂಪ್ನಿ ಗೊತ್ತಲ್ಲ, ಬೆನ್ಸ್ ಅಲ್ಲ, ಓಲ್ವೋ ಕಂಪ್ನಿ ಗೊತ್ತಲ್ಲ, ಓಲ್ವೋ ಕಂಪ್ನಿ ಬಸ್ ಇಟ್ಕೊಂಡಿದಾರಪ್ಪ, ಒಂದ್ 100 ಬಸ್ ಇಟ್ಕೊಂಡಿದ್ದಾರೆ. ಏನ್ ಇಟ್ಕೊತಾರ ಅವರು ಓಲ್ವೋ ಕಂಪ್ನಿಲಿ? ಯೂಶಲಿ ಫಾರ್ ದ ಪರ್ಪಸ್ ಆಫ್ ಸೇಲ್. ಸೊ ಅವುಗಳು ಇಲ್ಲಿ ಬರೋದಿಲ್ಲ. ನಾನ್ ಕರೆಂಟ್ ಅಸೆಟ್ಸ್ ಹೆಲ್ಡ್ ಫಾರ್ ಸೇಲ್ ಇಂಡಿಯಾ 105 ಅಲ್ಲಿ ಬರುತ್ತೆ. ಓಕೆ, ಅವುಗಳನ್ನ ನಾವು ಈ ಒಂದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ಅದೇ ಇನ್ಫೋಸಿಸ್ ಅಲ್ಲಿ ಒಂದು 20 ಬಸ್ ಇಟ್ಕೊಂಡಿದ್ದಾರೆ. ಏನ್ ಇಟ್ಕೋತಾರೆ? ಅವ್ರ ಎಂಪ್ಲಾಯೀಸ್ ನ ಕರ್ಕೊಂಡೋಗಕ್ಕೆ ಇಟ್ಕೋತಾರೆ. ಓಕೆ, ಸೊ ಅದನ್ನ ಏನಂತ ಕರಿತೀವಿ ನಾವು? ವಿ ಕ್ಯಾನ್ ಕಾಲ್ ಇಟ್ ಆಸ್ ಪಿಪಿ. ಗೊತ್ತಾಯ್ತಾ ಡಿಫರೆನ್ಸ್? ಯೂಶಲಿ ದಟ್ ಈಸ್ ಫಾರ್ ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್. ನೆಕ್ಸ್ಟ್, ಬಯೋಲಾಜಿಕಲ್ ಅಸೆಟ್ಸ್ ರಿಲೇಟೆಡ್ ಟು ಅಗ್ರಿಕಲ್ಚರ್ ಆಕ್ಟಿವಿಟಿ. ಕೆಲವೊಂದು ಬಯೋಲಾಜಿಕಲ್ ಅಸೆಟ್ಸ್ ಅಂದ್ರೆ ಗೊತ್ತಿರುತ್ತೆ ನಿಮ್ಗೆ, ಎತ್ತು, ಕುದುರೆ, ಓಕೆ, ಕತ್ತೆ, ಇವುಗಳನ್ನೆಲ್ಲ ಸಾಕೊಂಡಿರ್ತಾರೆ ಕೆಲವೊಂದು ಕಂಪನಿಗಳಲ್ಲಿ. ಕೆಲವೊಂದು ಕಂಪನಿಗಳದ್ದು ದೊಡ್ಡ ದೊಡ್ಡ ಫಾರ್ಮ್ಸ್ ಇರುತ್ತೆ, ಅಗ್ರಿಕಲ್ಚರ್ ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ಇದರ ಬಯೋಲಾಜಿಕಲ್ ಅಸೆಟ್ಸ್ ಏನಾದ್ರು ಇದ್ರೆ ದೋಸ್ ಆರ್ ಆಲ್ಸೋ ನಾಟ್ ಕನ್ಸಿಡರ್ಡ್ ಆಸ್ ಪ್ರಾಪರ್ಟಿ, ಪ್ಲಾಂಟ್ ಅಂಡ್ ಎಕ್ವಿಪ್ಮೆಂಟ್. ಓಕೆ, ಅವುಗಳು ಇಂಡಿಯಾಸ್ 41 ಅಲ್ಲಿ ಬರುತ್ತೆ. ದೆನ್ ಮಿನರಲ್ ರೈಟ್ಸ್, ಮಿನರಲ್ ರಿಸೋರ್ಸ್ ಅಂಡ್ ಸಿಮಿಲರ್ ನಾನ್ ಜನರೇಟಿವ್ ರೀಜನರೇಟಿವ್ ರಿಸೋರ್ಸಸ್ ಅಂತ. ಫಾರ್ ಎಕ್ಸಾಂಪಲ್ ಮಿನರಲ್ ರೈಟ್ಸ್, ಬಳ್ಳಾರಿಲಿ ಯಾರ್ದೋ ಒಬ್ಬರದು ಇದಿರುತ್ತೆ, ಏನೋ ಮೈನಿಂಗ್ ಕಂಪನಿ. ಓಕೆ, ರೈಟ್ಸ್ ಕೊಟ್ಟಿರ್ತಾರೆ, ಒಂದು 10 ಎಕರೆ ಭೂಮಿ ಕೊಟ್ಬಿಟ್ಟು ಅದರಲ್ಲಿ ಮೈನಿಂಗ್ ಮಾಡ್ತಕ್ಕಂಥ ರೈಟ್ಸ್ ನಿಮ್ಗೆ ಕೊಟ್ಟಿರ್ತಾರೆ. ಸೊ ಹಂಗಂತ ಹೇಳ್ಬಿಟ್ಟು 10 ಎಕರೆ ಭೂಮಿ PPE ತಗೋತೀವಿ ಲ್ಯಾಂಡ್ ಅಂತ ತಗೊಳಕ್ಕೆ ಬರುತ್ತೆ. ಓಕೆ, ವೆರಿ ಸೆಪರೇಟ್. ಮಿನರಲ್ ರೈಟ್ಸ್, ಮಿನರಲ್ ರಿಸರ್ವ್ಸ್ ಆಲ್ಸೋ ಸೇಮ್, ಅವುಗಳು ಸಹ ಇಲ್ಲಿ ಕನ್ಸಿಡರ್ ಆಗೋದಿಲ್ಲ. ನೆಕ್ಸ್ಟ್, ದ ರೆಕಗ್ನಿಷನ್ ಮೆಜರ್ಮೆಂಟ್ ಆಫ್ ಎಕ್ಸ್ಪ್ಲೋರೇಷನ್ ಅಂಡ್ ಇವ್ಯಾಲ್ಯೂಯೇಷನ್ ಅಸೆಟ್ಸ್ ಇಂಡಿಯಾಸ್ 106 ಅಂತ. 106 ಅಲ್ಲೇ ಕೆಲವೊಂದು ಬರುತ್ತೆ, ಅವುಗಳು ಸಹ ಇಲ್ಲಿ ನಾವು ಕನ್ಸಿಡರ್ ಮಾಡ್ಲಿಕ್ಕೆ ಬರುತ್ತೆ. ಪಿಪಿ ರೆಕಗ್ನಿಷನ್, ಪಿಪಿನ ಯಾವ ರೀತಿ ರೆಕಗ್ನೈಸ್, ಎಲ್ಲಿ ರೆಕಗ್ನೈಸ್ ಮಾಡಬೇಕು? ವೇರ್ ಇನ್ ಯುವರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಯು ನೀಡ್ ಟು ಕನ್ಸಿಡರ್ ರೆಕಗ್ನೈಸ್ ದ ಪ್ಲಾಂಟ್, ಪ್ರಾಪರ್ಟಿ ಅಂಡ್ ಎಕ್ವಿಪ್ಮೆಂಟ್. ಅಂದ್ರೆ ದ ಕಾಸ್ಟ್ ಆಫ್ ಅನ್ ಐಟಮ್ ಆಫ್ ಪಿಪಿ ಶುಡ್ ಬಿ ರೆಕಗ್ನೈಸ್ಡ್ ಆಸ್ ಅನ್ ಅಸೆಟ್. ಏನಂತ ರೆಕಗ್ನೈಸ್ ಮಾಡ್ಬೇಕಾಗುತ್ತೆ? ಅದನ್ನ ಅಸೆಟ್ ಅಂತ ನೀವು ರೆಕಗ್ನೈಸ್ ಮಾಡ್ಬೇಕಾಗುತ್ತೆ. ಇಫ್ ಅಂಡ್ ಓನ್ಲಿ ಇಫ್ ಕಂಡೀಷನ್ಸ್ ಇದೆ. ಓಕೆ, 2 ಕಂಡೀಷನ್ಸ್ ಅನ್ನು ಫುಲ್ಫಿಲ್ ಆದ್ರೆ ಯು ಕ್ಯಾನ್ ಕನ್ಸಿಡರ್ ಪಿಪಿ ಆಸ್ ಅನ್ ಅಸೆಟ್ ಇನ್ ಯುವರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಏನಾವ 2 ಕಂಡೀಷನ್ಸ್? ಕಂಡೀಷನ್ ನಂಬರ್ 1, ಇಟ್ ಈಸ್ ಪ್ರಾಬಬಲ್ ದಟ್ ಫ್ಯೂಚರ್ ಎಕನಾಮಿಕ್ ಬೆನಿಫಿಟ್ಸ್ ಅಸೋಸಿಯೇಟ್ ವಿತ್ ದ ಅಸೆಟ್ ವಿಲ್ ಫ್ಲೋ ಟು ದ ಎಂಟಿಟಿ. ಅದರಿಂದ ನಿಮಗೆ ಏನ್ ಜನರೇಟ್ ಆಗುತ್ತೆ, ಏನ್ ಬೆನಿಫಿಟ್ ಜನರೇಟ್ ಆಗುತ್ತೋ ಅದು ಕಂಪನಿಗೆ ಬರಂಗಿರಬೇಕು. ಓಕೆ, ಅದು ಯಾರೋ ಪ್ರೈವೇಟ್ ಪಾರ್ಟಿಗೆ ಹೋಗಂಗಿದ್ರೆ ಯು ಶುಡ್ ನಾಟ್ ಕನ್ಸಿಡರ್. ಓಕೆ, ದಟ್ ಶುಡ್ ಬಿ ಫ್ಲೋ ಟು ದ entity. Any economic benefits, any future benefits must be flow to the entity. First condition. Second condition, the cost of the item can be measured reliably. So a particular ಏನು ಪ್ರಾಪರ್ಟಿ, ಪ್ಲಾಂಟ್ ಅಥವಾ ಎಕ್ವಿಪ್ಮೆಂಟ್ ಎಕ್ಸಾಂಪಲ್ಸ್ ಕೊಟ್ಟಿದ್ವಿ, ಅದರ ಕಾಸ್ಟ್ ಅನ್ನ ರಿಲಯಬಲ್ ಆಗಿ ಮೆಜರ್ ಮಾಡಂಗಿರುತ್ತೆ. ಅಂದ್ರೆ ಎಕ್ಸಾಕ್ಟ್ಲಿ ನೀವು ಅದನ್ನ ಏನ್ ಮಾಡಬಹುದು? ವ್ಯಾಲ್ಯೂ ಮಾಡಬಹುದು, ಅದಕ್ಕೊಂದು ಬೆಲೆ ಕಟ್ಟಂಗಿರುತ್ತೆ. ಸೊ ದೆನ್ ಯು ಕ್ಯಾನ್ ರೆಕಗ್ನೈಸ್ such a property, plant and equipment as asset. Okay, these 2 conditions recognized as asset. If they fulfill the conditions, please recognize them as asset. First, initial agi yav riti measure ಮಾಡ್ತೀರಾ? Once an item of PP qualifies for recognition ಅಂದ್ರೆ 2 ಕಂಡೀಷನ್ ಆಗಲೇ ಹೇಳಿದ್ನಲ್ಲ, ಇಲ್ಲಿ 2 ಕಂಡೀಷನ್. ಒಂದು ಫ್ಯೂಚರ್ ಎಕನಾಮಿಕ್ ಬೆನಿಫಿಟ್ flow to the entity. Second one, cost of the item can be measured reliably. ಅವೆರಡು ಆದ್ರೆ it will be initially measured at cost. ಎಷ್ಟು ದುಡ್ಡು ತಗೋಬೇಕಪ್ಪ ಅಂತಂದ್ರೆ ಫಸ್ಟ್ ಟೈಮ್, ಇನಿಷಿಯಲಿ ನಥಿಂಗ್ ಬಟ್ ಫಸ್ಟ್ ಟೈಮ್ ಒಂದು ಅಸೆಟ್ ಅಂತ ಪರ್ಚೇಸ್ ಮಾಡಿದ್ದೀರಾ ಅಂದ್ರೆ ದಟ್ ಶುಡ್ ಬಿ ಮೆಜರ್ಡ್ ಅಟ್ ಇಟ್ಸ್ ಕಾಸ್ಟ್. ಅದನ್ನ ಎಷ್ಟು ಪರ್ಚೇಸ್ ಮಾಡಿರ್ತೀರೋ ಅಷ್ಟು. ಆ ಪರ್ಚೇಸ್ ಕಾಸ್ಟ್ ಅಂತ ಏನ್ ಕರಿತೀವಿ, ಅದರಲ್ಲಿ ಏನೇನೆಲ್ಲ ಇನ್ಕ್ಲೂಡ್ ಆಗುತ್ತೆ? The cost of PPE comprises what and all includes in that particular cost of PPE. ಅಂದ್ರೆ ಸಿ ಪರ್ಚೇಸ್ ಪ್ರೈಸ್, ಯೂಶಲಿ ಪರ್ಚೇಸ್ ಪ್ರೈಸ್ ಆಗುತ್ತೆ. ಏನಾದ್ರೂ ಇಂಪೋರ್ಟ್ ಮಾಡ್ಕೊಂಡಿದ್ರೆ ಬೇರೆ ಕಂಟ್ರಿ ಇಂಪೋರ್ಟ್ ಡ್ಯೂಟೀಸ್ ಏನಾದ್ರು ಪೇಮೆಂಟ್ ಮಾಡಿದ್ರೆ ಆಡ್ ಮಾಡ್ಕೋಬಹುದು. ನಾನ್ ರಿಫಂಡಬಲ್ ಟ್ಯಾಕ್ಸಸ್ ಪರ್ಚೇಸ್ ಮಾಡ್ಬೇಕಾದ್ರೆ ಯಾವ್ದಾದ್ರು ಟ್ಯಾಕ್ಸಸ್ ನಾನ್ ರಿಫಂಡಬಲ್ ಅಂದ್ರೆ ಯೂಶಲಿ ಆಲ್ ಟ್ಯಾಕ್ಸಸ್ ಆರ್ ನಾನ್ ರಿಫಂಡಬಲ್ ಎಕ್ಸೆಪ್ಟ್ GST. ಸೊ ಅವುಗಳಿದ್ರೆ ಯು ಕ್ಯಾನ್ ಆಡ್ ಇಟ್ ಅಪ್. ಅದರಲ್ಲಿ ಡಿಸ್ಕೌಂಟ್ಸ್, ರಿಬೇಟ್ಸ್ ಏನಾದ್ರು ಗೌರ್ಮೆಂಟ್ ಕೊಟ್ಟಿದ್ರೆ ಅವುಗಳನ್ನ ಡಿಡಕ್ಟ್ ಮಾಡ್ತಾರೆ. ಅದರ ಜೊತೆಗೆ ಕಾಸ್ಟ್ಸ್ ಡೈರೆಕ್ಟ್ಲಿ ಅಟ್ರಿಬ್ಯೂಟಬಲ್ ಟು ಬ್ರಿಂಗಿಂಗ್ ದ ಅಸೆಟ್ ಟು ದ ಲೊಕೇಶನ್. ಮತ್ತೆ ಆ ಒಂದನ್ನ ಯಾವ್ದೋ ಮೆಷಿನರಿನ ಪರ್ಚೇಸ್ ಮಾಡಿದ್ದೀರಾ, ಅದನ್ನ ಲೊಕೇಶನ್ ತಗೋಬರ್ಬೇಕು ನಿಮ್ಮ ಕಂಪನಿಗೆ. ಸುಮ್ಮನೆ ಇಮಿಡಿಯೇಟ್ ಸುಮ್ಮನೆ ಬರಲ್ಲ, ಅದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಅದು ಇದು ಇನ್ಶೂರೆನ್ಸ್ ಅದು ಇದೆಲ್ಲ ಖರ್ಚು ಮಾಡ್ಬೇಕಾಗುತ್ತೆ. ಮತ್ತೆ ಅಲ್ಲಿ ಇನ್ಸ್ಟಾಲ್ ಮಾಡಬೇಕು, ಅಲ್ಲಿವರೆಗೂ ಏನೆಲ್ಲ ಖರ್ಚು ಆಗುತ್ತೋ ಅವುಗಳನ್ನೆಲ್ಲ ನೀವೇನ್ ಮಾಡ್ಬೇಕಾಗುತ್ತೆ, ಆಡ್ ಮಾಡಬಹುದು ಕಾಸ್ಟ್. ಎಕ್ಸಾಂಪಲ್, ಕಾಸ್ಟ್ ಆಫ್ ಸೈಟ್ ಪ್ರಿಪರೇಷನ್. ಸೈಟ್ ಅನ್ನ ಪ್ರಿಪೇರ್ ಮಾಡ್ತೀರಾ, ಅಲ್ಲೆಲ್ಲ ಸಿಮೆಂಟ್ ಗಿಮೆಂಟ್ ಹಾಕಿ ಅದಕ್ಕೆಲ್ಲ ಒಂದು ಲೊಕೇಶನ್ ಅನ್ನ ಕಟ್ಟಬೇಕಾಗುತ್ತೆ. ಆಮೇಲೆ ಶೀಟಿಂಗ್ ಎಲ್ಲ ಮಾಡ್ಬೇಕು, ಪ್ರೂಫಿಂಗ್ ಎಲ್ಲ ಮಾಡ್ಬೇಕಾಗುತ್ತೆ. ಇನಿಷಿಯಲ್ ಡೆಲಿವರಿ, ಹ್ಯಾಂಡ್ಲಿಂಗ್ ಕಾಸ್ಟ್,
installation and assembly cost, cost of testing, borrowing costs. Borrowing costs is nothing but ದುಡ್ಡು ಪರ್ಚೇಸ್ ಏನೋ ಲೋನ್ ಮಾಡಿ ತಗೊಂಡ್ಬಂದಿರ್ತೀರಾ, ಸೊ ಏನ್ ಕಟ್ತಾ ಇರ್ತೀರಾ, ಇಂಟ್ರೆಸ್ಟ್ ಕಟ್ತಾ ಇರ್ತೀರಾ, ದಟ್ ಇಸ್ ಬಾರೋಯಿಂಗ್ ಕಾಸ್ಟ್. ಪ್ರೊಫೆಷನಲ್ ಫೀ, ಯಾವ ಪ್ರೊಫೆಷನಲ್ ಅನ್ನ ಇಟ್ಟು ಅದನ್ನ ಪರ್ಚೇಸ್ ಮಾಡ್ತಿರ್ತೀರಾ ಅವನು ಫೀಸ್ ಕೊಟ್ಟಿರ್ತೀರಾ. ಎಂಪ್ಲಾಯಿ ಬೆನಿಫಿಟ್ಸ್ ಆಫ್ ದೋಸ್ ಇನ್ವಾಲ್ವ್ ಇನ್ ದ ಕನ್ಸ್ಟ್ರಕ್ಷನ್ ಎಕ್ಸೆಟ್ರಾ. ಸೊ ಇವುಗಳನ್ನ ಆಡ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಒಂದೇ ಒಂದು ಇಂಪಾರ್ಟೆಂಟ್ ಥಿಂಗ್ ನೀವು ಆಡ್ ಮಾಡಬೇಕಾಗಿರೋದು ಏನಪ್ಪಾ ಅಂದ್ರೆ ಇನಿಷಿಯಲ್ ಎಸ್ಟಿಮೇಟ್ ಆಫ್ ಕಾಸ್ಟ್ ಆಫ್ ಡಿಸ್ಮ್ಯಾಂಟ್ಲಿಂಗ್. ಅಂದ್ರೆ ಈ ಒಂದು ಪ್ಲಾಂಟ್ ಅನ್ನ ತಗೊಂಡ್ಬಂದು ನೀವು ಇನ್ಸ್ಟಾಲ್ ಮಾಡಿದಿರಾ, ಇನ್ನೊಂದು 10 ವರ್ಷ ಕೆಲಸ ಮಾಡುತ್ತೆ. 10 ವರ್ಷ ಆದ್ಮೇಲೆ ಅದನ್ನ ಏನ್ ಮಾಡ್ಬೇಕು, ರೀಪ್ಲೇಸ್ ಮಾಡ್ಬೇಕು. ರೀಪ್ಲೇಸ್ ಮಾಡ್ಬೇಕಾದ್ರೆ ಅದನ್ನ ಡಿಸ್ಮ್ಯಾಂಟಲ್ ಅಂದ್ರೆ ರಿಮೂವ್ ಮಾಡ್ತಾರೆ ಅಲ್ಲಿಂದ, ಸುಮ್ನೆ ರಿಮೂವ್ ಮಾಡಲ್ಲ. ಆವಾಗ ಒಂದಷ್ಟು ಕಾಸ್ಟ್ ಇನ್ಕರ್ ಆಗುತ್ತೆ, ಅದನ್ನ ಈಗಲೇ ಎಸ್ಟಿಮೇಟ್ ಮಾಡ್ತಾರೆ. ಓಕೆ, ಅಂದ್ರೆ ಇನ್ನೊಂದು 10 ವರ್ಷ ಆದ್ಮೇಲೆ ಆ ಪರ್ಟಿಕ್ಯುಲರ್ ಪ್ಲಾಂಟ್ ರಿಮೂವ್ ಮಾಡ್ಬೇಕಾದ್ರೆ ಆಗತಕ್ಕಂಥ ಎಕ್ಸ್ಪೆನ್ಸಸ್ ನ ಈಗಲೇ ಎಸ್ಟಿಮೇಟ್ ಮಾಡಿದ್ರೆ ದಟ್ ಕ್ಯಾನ್ ಆಲ್ಸೋ ಬಿ ಆಡೆಡ್ ಟು ದ ಕಾಸ್ಟ್ ಆಫ್. ಓಕೆ, ಇಷ್ಟನ್ನ ನೀವು ಒಂದು ಏನು ಪರ್ಚೇಸ್ ಪ್ರೈಸ್ಗೆ ಟ್ಯಾಕ್ಸಸ್ ಡಿಸ್ಕೌಂಟ್ಸ್ ಇದ್ರೆ ರೆಸ್ಟ್ ಮಾಡಬೇಕು, ಎನಿ ಡೈರೆಕ್ಟ್ಲಿ ಅಟ್ರಿಬ್ಯೂಟಬಲ್ ಕಾಸ್ಟ್ ಇದ್ರೆ ಆಡ್ ಮಾಡಬೇಕು. ಆಮೇಲೆ ಇನಿಷಿಯಲ್ ಎಸ್ಟಿಮೇಟ್ ಆಫ್ ಡಿಸ್ಮ್ಯಾಂಟ್ಲಿಂಗ್ ದ ಪರ್ಟಿಕ್ಯುಲರ್ ಪ್ಲಾಂಟ್ ಆರ್ PPE ಶುಡ್ ಬಿ ಆಡ್. ಓಕೆ, ದಿಸ್ ಈಸ್ ಇನಿಷಿಯಲ್ ಮೆಜರ್ಮೆಂಟ್. ಅದಾದ್ಮೇಲೆ ನೀವೇನಪ್ಪ ಮಾಡಬೇಕು, 1 ಇಯರ್ ಇದು ಫಸ್ಟ್ ನೀವು ಅಸೆಟ್ ಅನ್ನ ತಗೊಂಡ್ಬಂದ ಇಮಿಡಿಯೇಟ್ ಆಗಿ ನೀವು ಇದನ್ನ ಮಾಡ್ತೀರಿ. 1 ಇಯರ್ ಆದ್ಮೇಲೆ ಯಾವ ಅಮೌಂಟ್ ಅನ್ನ ತಗೋಬೇಕು. ಓಕೆ, ದಟ್ ಈಸ್ ಸಬ್ಸಿಕ್ವೆಂಟ್ ಮೆಜರ್ಮೆಂಟ್ ಅಂತ ಕರೀತೀವಿ. An entity may choose between the cost model and the revaluation model. There are 2 models. 2 model ಅನ್ನು ನಿಮ್ಮ IFRS ಅಲ್ಲಿ ಕೊಟ್ಟಿದ್ದಾರೆ. 2 model ಪೈಕಿ you can choose any model. Okay, the same policy must be applied to each entire class of PPE. ಒಂದು ಕ್ಲಾಸ್ ಆಫ್ PPE ಇದೆ. ಫಾರ್ ಎಕ್ಸಾಂಪಲ್ ಫರ್ನಿಚರ್ ಅಲ್ಲಿ 10 ಟೈಪ್ ಇರುತ್ತೆ, ಪ್ಲಾಂಟ್ ಅಲ್ಲಿ 10 ಟೈಪ್ ಇರುತ್ತೆ, ಬಿಲ್ಡಿಂಗ್ ಅಂದ್ರೆ ಬಿಲ್ಡಿಂಗ್ ಅಲ್ಲಿ 10 ಟೈಪ್ ಇರುತ್ತೆ. ಸೊ ಎಲ್ಲ ಒಂದು ಕ್ಲಾಸ್ ಆಫ್ PPE ಗೆ ಕ್ಲಾಸಸ್ ಅಂತ ಕರಿತೀವಿ ನಾವು. ಇಂಡಿವಿಜುವಲ್ ಅಂತಂದ್ರೆ ಒಂದು ಗ್ರೂಪ್ ಆಫ್ ಅಸೆಟ್ಸ್ ಅನ್ನು ಕ್ಲಾಸಸ್ ಅಂತ ಕರಿತೀವಿ. ಡಿಪ್ರಿಸಿಯೇಷನ್ ಪರ್ಪಸ್ ನಾವು ಯೂಸ್ ಮಾಡ್ತೀವಿ. ಸೊ ನೀವು ಒಂದು ಮಾಡೆಲ್ ಅನ್ನು ಯೂಸ್ ಮಾಡಿದ್ರೆ ಅಂದ್ರೆ ಎಂಟೈರ್ ಕ್ಲಾಸ್ ಆಫ್ PPE ಗೆ ಅದೇ ಮಾಡೆಲ್ ಯೂಸ್ ಮಾಡಬೇಕು, ಇದರ ಕಾಸ್ಟ್ ಮಾಡೆಲ್ ಆರ್ ರಿವ್ಯಾಲ್ಯೂಯೇಷನ್. ಓಕೆ, ಸೊ ಕಾಸ್ಟ್ ಮಾಡೆಲ್ ನೋಡೋಣ. ಕಾಸ್ಟ್ ಮಾಡೆಲ್ ಏನಂತ ಅಂತಂದ್ರೆ ಸಿಂಪಲ್, ಈ ವರ್ಷ 10 ಲಕ್ಷ ಕೊಟ್ಟು ತಗೊಂಡಿದ್ದೀರಾ, 10 ಲಕ್ಷ ಕಾಸ್ಟ್, ಅದರೊಳಗಡೆ ಡಿಪ್ರಿಸಿಯೇಷನ್ ಏನಾದ್ರು ಇಂಪೇರ್ಮೆಂಟ್ ಲಾಸ್ ಅವೆರಡು ಇದ್ರೆ ಲೆಸ್ ಮಾಡ್ಕೊಂಡು ನೆಕ್ಸ್ಟ್ ಇಯರ್ ಗೆ ಕ್ಯಾರಿ ಫಾರ್ವರ್ಡ್. ಸಿಂಪಲ್ ಕಾಸ್ಟ್ ಮಾಡೆಲ್ ಇಸ್ ನಥಿಂಗ್ ಬಟ್ carry at cost less any accumulated depreciation and any accumulated impairment loss. Okay, ಕಾಸ್ಟ್ ಅಲ್ಲಿ ಡಿಪ್ರಿಸಿಯೇಷನ್ ಅನ್ನ ಇಂಪೇರ್ಮೆಂಟ್ ಲಾಸ್ ಅನ್ನ ಲೆಸ್ ಮಾಡಿ ಮಿಕ್ಕ ಅಮೌಂಟ್ ಅನ್ನ ತಗೊಂಡ್ರೆ ಕಾಸ್ಟ್ ಮಾಡಿ ಜಸ್ಟ್ ಲೈಕ್ ಡಿಪ್ರಿಸಿಯೇಷನ್ ಕಳಿಯೋದಷ್ಟೇ. ಓಕೆ, ಇನ್ನೊಂದು ಮಾಡಲ್ ಏನಪ್ಪಾ ಅಂತಂದ್ರೆ ಇಲ್ಲಿ ರಿವ್ಯಾಲ್ಯೂಯೇಷನ್ ಮಾಡೆಲ್. ಯು ಕ್ಯಾನ್ ಚೂಸ್ ಎನಿ ಒನ್ ಬಿಟ್ವೀನ್ ದೀಸ್ 2, ಕಾಸ್ಟ್ ಆರ್ ರಿವ್ಯಾಲ್ಯೂಯೇಷನ್. ಸೆಕೆಂಡ್ ಮಾಡೆಲ್ ಇಸ್ ರಿವ್ಯಾಲ್ಯೂಯೇಷನ್ ಮಾಡೆಲ್. ಕ್ಯಾರಿ ಅಟ್ ರಿವ್ಯಾಲ್ಯೂಡ್ ಅಮೌಂಟ್. ರಿವ್ಯಾಲ್ಯೂ ಪ್ರತಿ ವರ್ಷ ರಿವ್ಯಾಲ್ಯೂ ಮಾಡ್ತಾ ಹೋಗ್ತಕ್ಕಂಥ ಅಸೆಟ್ಸ್ ಅನ್ನು ಅದನ್ನು ಸಹ ಮಾಡಬಹುದು. ಇದು ಸ್ವಲ್ಪ ಡಿಫಿಕಲ್ಟ್ ಅನ್ನೋದಕ್ಕಿಂತ ಮೆಜರ್ಮೆಂಟ್ ಕರೆಕ್ಟ್ ಆಗಿ ಬರೋದಿಲ್ಲ ರಿವ್ಯಾಲ್ಯೂ ಮಾಡಬೇಕಾದ್ರೆ. ನೋಡೋಣ ಏನಾಗುತ್ತೆ. ಕ್ಯಾರಿ ಅಟ್ ರಿವ್ಯಾಲ್ಯೂಡ್ ಅಮೌಂಟ್ ಬೀಯಿಂಗ್ ಫೇರ್ ವ್ಯಾಲ್ಯೂ ಅಟ್ ದ ಡೇಟ್ ಆಫ್ ದ ರಿವ್ಯಾಲ್ಯೂಯೇಷನ್ ಲೆಸ್ ಎನಿ ಸಬ್ಸಿಕ್ವೆಂಟ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಅಂಡ್ ಎನಿ ಅಕ್ಯುಮುಲೇಟೆಡ್ ಇಂಪೇರ್ಮೆಂಟ್ ಲಾಸಸ್. ಸೊ ಇಲ್ಲಿ ಏನಪ್ಪ ಮಾಡಬೇಕು ಅಂತಂದ್ರೆ ನೀವು ಯಾವ ಡೇಟ್ಗೆ ರಿವ್ಯಾಲ್ಯೂ ಮಾಡ್ತಾ ಇರ್ತೀರಾ ಆ ಡೇಟ್ಗೆ ಫೇರ್ ವ್ಯಾಲ್ಯೂ ಆಫ್ ದಟ್ ಪರ್ಟಿಕ್ಯುಲರ್ PPE ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ದಟ್ ಈಸ್ ಎ ಡಿಫಿಕಲ್ಟ್ ಟಾಸ್ಕ್. ಓಕೆ, ಇದರ ಇವತ್ತಿನ ಬೆಲೆ ಏನು ಇರಬಹುದು ಅನ್ನೋದನ್ನ ನೀವು ಎಸ್ಟಿಮೇಟ್ ಮಾಡಬೇಕಾಗುತ್ತೆ, ಕ್ಯಾಲ್ಕುಲೇಟ್ ಮೆಜರ್ ಮಾಡಬೇಕಾಗುತ್ತೆ. ಅದು ಒಂದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಅದರ ಡಿಪ್ರಿಸಿಯೇಷನ್ ಇರುತ್ತೆ, ಇಂಪೇರ್ಮೆಂಟ್ ಲಾಸ್ ಏನಾದ್ರು ಲಾಸಸ್ ಎರಡನ್ನು ಲೆಸ್ ಮಾಡ್ಕೊಂಡು ಅಮೌಂಟ್ ಅನ್ನ ನೆಕ್ಸ್ಟ್ ಇಯರ್ ಗೆ ಕ್ಯಾರಿ ಫಾರ್ವರ್ಡ್ ಮಾಡ್ಕೋತೀರಾ. ಓಕೆ, ಗೊತ್ತಾಯ್ತಾ? ದಟ್ ಈಸ್ ಸಬ್ಸಿಕ್ವೆಂಟ್ ಮೆಜರ್ಮೆಂಟ್. ಟು ಯೂಸ್ ದಿಸ್ ಮಾಡೆಲ್ ಫೇರ್ ವ್ಯಾಲ್ಯೂಸ್ ಮಸ್ಟ್ ಬಿ ಮೆಜರ್ಡ್ ರಿಲಯಬಲಿ. ಸೊ ಫೇರ್ ವ್ಯಾಲ್ಯೂನ ರಿಲಯಬಲ್ ಆಗಿ ಮೆಜರ್ ಮಾಡೋದೇ ಕ್ವಶನ್ ಆಫ್ ಮ್ಯಾಟರ್. ಹಾಗಾಗಿ ಮೋಸ್ಟ್ ಆಫ್ ದ ಪೀಪಲ್ ದೇ ಯೂಸಸ್ ದ ಕಾಸ್ಟ್. ಓಕೆ, ದಿಸ್ ಈಸ್ ಸಬ್ಸಿಕ್ವೆಂಟ್ ಮೆಜರ್ಮೆಂಟ್. ನೆಕ್ಸ್ಟ್ ಡಿಸ್ಕ್ಲೋಜರ್ಸ್. ಏನೇನೆಲ್ಲ ಡಿಸ್ಕ್ಲೋಸ್ ಮಾಡಬೇಕಪ್ಪ ಅಂತಂದ್ರೆ ವಾಟ್ ಆರ್ ದ ಥಿಂಗ್ಸ್ ಟು ಬಿ ಡಿಸ್ಕ್ಲೋಸ್. ಒನ್ ಈಸ್ ಮೆಜರ್ಮೆಂಟ್ ಬೇಸಿಸ್ ಯೂಸ್ಡ್ ಫಾರ್ ಡಿಟರ್ಮೈನಿಂಗ್ ಗ್ರಾಸ್ ಸ್ಕೇಲ್. ಯಾವ ಬೇಸಿಸ್ ಮೇಲೆ ಮೆಜರ್ ಮಾಡಿದ್ದೀರಾ, ಇದು ಕಾಸ್ಟ್ ಮಾಡಲ್ಲ, ರಿವ್ಯಾಲ್ಯೂಯೇಷನ್. ಓಕೆ, ಅದನ್ನು ಮಾಡಬೇಕು. ಯಾವ ಡಿಪ್ರಿಸಿಯೇಷನ್ ಮೆಥಡ್ ಯೂಸ್ ಮಾಡಿದ್ದೀರಾ, ಓಕೆ, ಅಸೆಟ್ಸ್ ಗೆ ಡಿಪ್ರಿಸಿಯೇಷನ್ ರೇಟ್ಸ್ ಏನು ಯೂಸ್ ಮಾಡಿದ್ದೀರಾ, ವಾಟ್ ಆರ್ ದ ಯೂಸ್ಫುಲ್ ಲೈಫ್ ಆಫ್ ದಟ್ ಪರ್ಟಿಕ್ಯುಲರ್ ಅಸೆಟ್ ಅನ್ನೋದನ್ನ ಇಲ್ಲಿ ನೀವು ಡಿಸ್ಕ್ಲೋಸ್ ಮಾಡಬೇಕು ಅಂತ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ. ಅದಾದ್ಮೇಲೆ ಗ್ರಾಸ್ ಕ್ಯಾರಿಂಗ್ ಅಮೌಂಟ್, ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್, ಅಕ್ಯುಮುಲೇಟೆಡ್ ಇಂಪೇರ್ಮೆಂಟ್ ಲಾಸ್ ಅಟ್ ಬಿಗಿನಿಂಗ್ ಅಂಡ್ ಎಂಡ್ ಆಫ್ ದ. ಪ್ರತಿ ವರ್ಷ ಈ ಒಂದು PPE ಬಿಗಿನಿಂಗ್ ಅಲ್ಲಿ ಎಷ್ಟಿತ್ತು, ಈ ವರ್ಷದ ಡಿಪ್ರಿಸಿಯೇಷನ್ ಎಷ್ಟು, ಈ ವರ್ಷದ ಇಂಪೇರ್ಮೆಂಟ್ ಲಾಸಸ್ ಎಂಡ್ ಗೆ ಎಷ್ಟಾಯ್ತು. ಓಕೆ, ಅಂದ್ರೆ ಬಿಗಿನಿಂಗ್ 10,000 ಇತ್ತು, 1,000 ಡಿಪ್ರಿಸಿಯೇಷನ್, 1,000 ಇಂಪೇರ್ಮೆಂಟ್ ಲಾಸ್, 2,000, 10,000 2,000 8,000 ಎಂಡಿಂಗ್. ಸೊ ಇದನ್ನ ಪ್ರತಿ ವರ್ಷದ್ದು ತೋರಿಸಬೇಕಾಗುತ್ತೆ. ಕ್ಯಾರಿಂಗ್ ಅಮೌಂಟ್ಸ್ ಆಫ್ ಟೆಂಪರರಿ ಐಡ್ PPE. ಕೆಲವೊಂದು PPE ನ
ಟೆಂಪ್ರರಿ ಆಗಿ ಹೈಡ್ ಮಾಡ್ಬಿಡ್ತಾರೆ, ಒಂದು 6 ತಿಂಗಳು ವರ್ಷ ನಿಲ್ಲಿಸ್ಬಿಟ್ಟಿರ್ತಾರೆ, ಅವ್ರಿಂದ ಯೂಸ್ ಇಲ್ಲ ಅಂತ ಅದರ ಅಮೌಂಟ್ಗಳನ್ನ ತೋರಿಸಬೇಕಾಗುತ್ತೆ. ಎಕ್ಸ್ಪೆಂಡಿಚರ್ ಆನ್ ಅಕೌಂಟ್ ಆಫ್ ಪಿಪಿ ಇನ್ ಕೋರ್ಸ್ ಆಫ್ ಕನ್ಸ್ಟ್ರಕ್ಷನ್ ಅಂತ ಇದ್ರೆ ಯಾವ್ದಾದ್ರು ಪ್ಲಾಂಟ್ ಅನ್ನು ಪಿಪಿ ಅದ್ರ ಎಕ್ಸ್ಪೆಂಡಿಚರ್ ಏನಾಗಿದೆ ಆಲ್ಸೋ ಶುಡ್ ಬಿ ಶೋನ್. ದೆನ್ ಎಫೆಕ್ಟಿವ್ ಡೇಟ್ ಆಫ್ ರಿವ್ಯಾಲ್ಯೂಯೇಷನ್, ಯಾವ ಡೇಟ್ಗೆ ರಿವ್ಯಾಲ್ಯೂಯೇಷನ್ ಅಂದ್ರೆ ನೀವು ಇಫ್ ಯು ಚೂಸ್ ದ ರಿವ್ಯಾಲ್ಯೂಯೇಷನ್ ಮಾಡಲ್, ಈ ರಿವ್ಯಾಲ್ಯೂಯೇಷನ್ ಮಾಡಲ್ ಏನಾದ್ರು ಚೂಸ್ ಮಾಡಿದ್ರೆ ಯಾವ ಡೇಟ್ಗೆ ನೀವು ರಿವ್ಯಾಲ್ಯೂ ಮಾಡಿದ್ರಿ. ಓಕೆ, ದೆನ್ ವೆದರ್ ಎನ್ ಇಂಡಿಪೆಂಡೆಂಟ್ ವ್ಯಾಲ್ಯೂಯರ್ ವಾಸ್ ಇನ್ವಾಲ್ವ್ ಫಾರ್ ದ ಪರ್ಪಸ್ ಆಫ್ ರಿವ್ಯಾಲ್ಯೂಯೇಷನ್, ರಿವ್ಯಾಲ್ಯೂಯೇಷನ್ಗೆ ಇಂಡಿಪೆಂಡೆಂಟ್ ವ್ಯಾಲ್ಯೂಯರ್ನ ಇನ್ವಾಲ್ವ್ ಮಾಡ್ಕೊಂಡಿದ್ದೀರಾ ಅಥವಾ ನೀವೇ ರಿವ್ಯಾಲ್ಯೂ ಮಾಡ್ಕೊಂಡಿದ್ದೀರಾ. ನೀವೇ ಮಾಡಿದ್ರೆ ಚಾನ್ಸಸ್ ಜಾಸ್ತಿ ಇರುತ್ತೆ, ಏನೋ ಪಾರ್ಟ್ ಡಿಫೆಕ್ಟ್ ಮಾಡ್ತಕ್ಕಂಥ ರಾಂಗ್ ಕ್ಯಾಲ್ಕುಲೇಷನ್ ಮಾಡ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಇಂಡಿಪೆಂಡೆಂಟ್ ವ್ಯಾಲ್ಯೂಯರ್ ಯಾರು ಪರ್ಫಾರ್ಮ್ ಮಾಡಿಸಿದ್ರೆ ರಿಲಯಬಲ್ ಆಗಿ ಮಾಡ್ತಾನೆ ಅಂತಕ್ಕಂಥದ್ದು ಒಂದು ನಂಬಿಕೆ ಅಷ್ಟೇ. ದೆನ್ ಮೆಥಡ್ಸ್ ಅಂಡ್ ಸಿಗ್ನಿಫಿಕೆಂಟ್ ಅಸಂಪ್ಷನ್ಸ್ ಅಪ್ಲೈ ಟು ಎಸ್ಟಿಮೇಟ್ ಪೇಯ್ಡ್ ವ್ಯಾಲ್ಯೂಸ್. ಸೊ ಇದನ್ನು ಸಹ ನೀವು ಡಿಸ್ಕ್ಲೋಸ್ ಮಾಡಬೇಕು. ಸೊ ದಿಸ್ ಈಸ್ ಯುವರ್ ಪ್ಲಾಂಟ್ ಪ್ರಾಪರ್ಟಿ ಅಂಡ್ equipment chapter, that is Indian Accounting Standard 16. Here also I have given 4 multiple choice questions. Please go with the multiple choice questions and solve with the use of PPT and my lecture. Okay, here I used 2 textbooks. One is B.S. Rawat of Taxman Publications 2019, then Srihari's Skyward publication book published in the year 2019. So this is the end of your session. Thank you very much, dear students.